ಸ್ಥಾನ ಅವರು ಬಂದಿದ್ದಾರೆ. ನಮ್ಮ ಸ್ಥಾನ ಬಂದಿರೋದು ನಾವು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀವಿ. ಬಿರಿಯಾನಿ ತಂದ್ಕೊಟ್ಟಿದ್ದಾರೆ ಇವತ್ತು. ಇವರೆಲ್ಲ ಫ್ರೆಂಡ್ಸ್ ಉಸ್ಮಾ ಚೆನ್ನಾಗಿದೆ ಬಿರಿಯಾನಿ. ರೋಡಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಿಕ್ತು ಗೈಸ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಇವತ್ತು. ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ಗೈಸ್ ಕಾಲೇಜ್ಗೆ. ಯಾಕಂದ್ರೆ ನಿನ್ನೆ ಒಂದು ಇನ್ಸಿಡೆಂಟ್ ಆಗೋಯ್ತು ಮಧ್ಯಾಹ್ನ. ಏನಂದ್ರೆ ಹುಡುಗಿರೆಲ್ಲ ಆಚೆ ಇದ್ರು ಗೈಸ್. ಮಧ್ಯಾಹ್ನ ಗೊತ್ತಿರಲಿಲ್ಲ ಅವ್ರಿಗೆ ಸರ್ ಕ್ಲಾಸ್ ಮಾಡಿದ್ದಾರೆ ಅಂತ. 20 ಮಿನಿಟ್ಸ್ ಆದ್ಮೇಲೆ ಬಂದು ಸರ್ ಅಟೆಂಡೆನ್ಸ್ ಆಲ್ರೆಡಿ ಹಾಕ್ಬಿಟ್ಟಿತ್ತು. ಅದರಿಂದ ಒಂದು ಸ್ಮಾಲ್ ಕ್ರೀಕ್ ಅಷ್ಟೇ. ಈಗ ಅದರ ಎಫೆಕ್ಟು 10:30 ಮೇಲೆ ಹೋಗೋ 11 ಗಂಟೆಗೆ ಹೋಗೋರು, 11 ಕಾಲಕ್ಕೆ ಬರೋರು ಅವ್ರ ಮೇಲೆ ಬೀಳ್ತೈತೆ. 11 ಗಂಟೆ ಮೇಲೆ ಹೋಗೋರು ನಾವೇನೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಬೇಗ ಹೋಗೋಣ ಅಟೆಂಡೆನ್ಸ್ಗೋಸ್ಕರ. ಜಸ್ಟ್ ಫಾರ್ ಅಟೆಂಡೆನ್ಸ್. ಕ್ಲಾಸ್ ಕೇಳು ಬಿಡು ಸೆಕೆಂಡ್ರಿ. ಗೈಸ್ ಇವಾಗ ಪ್ರಶಾಂತ್ ಬಂದ ನೋಡಿ. ಒಂದು ಹೇಳಪ್ಪ. ಹಿಂಗೆ ಸ್ಥಾನ ಅವರು ಬಂದಿದ್ದಾರೆ. ನಮ್ಮ ಸ್ಥಾನ ನಮ್ಮ ಕ್ಲಾಸ್ಮೇಟ್. ನಾಷ್ಟ ಮಾಡ್ಕೊ ಬಂದ್ರ? ನಾಯಿ ಮಾಡಿ ಸರ್ಪ್ರೈಸ್ ಆಗಿ ಸಿಕ್ಬಿಟ್ರು ಗೈಸ್ ಸಹನ. ಸುಮ್ಮನೆ ನಿಂತಿದ್ದೆ ಪ್ರಶಾಂತ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು. ಸುಮ್ಮನೆ ನಡ್ಕೊ ಬರ್ತಾ ಇದ್ದು ಸರ್ಪ್ರೈಸ್. ಗೈಸ್ ಇವತ್ತು ನಾವು ಕಲರ್ ಡ್ರೆಸ್ ಹಾಕೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ಬುಧವಾರ, ಟ್ಯೂಸ್ಡೇ, ಬುಧವಾರ, ಥರ್ಸ್ಡೇ ಮತ್ತೆ ಫ್ರೈಡೇ ಯೂನಿಫಾರ್ಮು, ವೆನ್ಸ್ಡೇ ಸ್ಯಾಟರ್ಡೇ ಕಲರ್ ಡ್ರೆಸ್ ಗೈಸ್. ಅದಕ್ಕೆ ಕಾಲೇಜಲ್ಲಿ ಹಂಗೇನೆ ಡೈಲಿ ಹಾಕೊಂಡು ಹೋದ್ರೆ ಹಾಕೊಂಡು ಹೋಗ್ಬೋದು. ಬಟ್ ಯೂನಿಫಾರ್ಮ್ನ 3,500 ಕೊಟ್ಟು ಹೊಲ್ಸ್ಬಿಟ್ಟಿದೀವಿ. ಸೊ ಹಾಕೊಂಡು ಹೋಗ್ಲೇಬೇಕಲ್ಲ. ಅದಕ್ಕೆ ಹೆಣ್ಮಕ್ಳು ಡೈಲಿ ಹಾಕೋ ಬರ್ತಾರೆ ಗೈಸ್. ಹಾಕೋ ಬರ್ತಿರೋ ನಾವು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀವಿ. ಹಿಂಗೆ ಫ್ರೆಂಡ್ ಫೋನೇ ಮಾಡ್ಲಿಲ್ಲ ಅವನು. ಬರ್ತಾನೆ ಕಾಲೇಜ್ ಹತ್ರ ಬಂದ. ಕಾಲೇಜ್ ಬರ್ಲಿಲ್ಲ, ನಾವು ಕಾಯ್ತಕ್ ಬಂದು. ಬೇರೆ ನಮ್ಗೆ ತುಂಬಾ ಕಡಿಮೆ ಇದೆ. 30 ಕ್ಲಾಸ್ ಐತೆ ಅಷ್ಟೇನೆ. ಒಂದು 76 ಏನೋ ಕ್ಲಾಸ್ ಐತೆ ಟೋಟಲ್. 35-36 ಐತೆ ಕ್ಲಾಸ್ ಅಷ್ಟೇ. ಅಟೆಂಡೆನ್ಸ್ 30 ನಡೆಯಲೇ. ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಗೈಸ್. 75 ಆದ್ರೆ ಆಲ್ ಟಿಕೆಟ್ ಕೊಡಲ್ಲ ಅದಲ್ಲ. ಸಲ ಗ್ಯಾರಂಟಿ ಏನೋ ಆಗುತ್ತೆ, ನೋಡೋಣ. ಏನೋ ಒಂದು ಮಾಡೋಣ. ಲೆಟ್ರ್ ಬರೀಬೇಕಾಗುತ್ತೆ ಈ ಸಲ. ಲೆಟ್ರು ಬರೆದು ಅದೇನೇನು ಮಾಡಬೇಕು ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿ ಹೆಂಗಿದ್ರು ಲಾಸ್ಟ್ ಟೈಮು ಮುಗಿಸ್ಕೊಂಡು ಹೊಟ್ಟೋಣ. ಓಕೆ ಗೈಸ್, ಕಾಲೇಜ್ ಹತ್ರ ಬಂದು ಕ್ಲಾಸ್ ಬರೀತಾ ಇದೀವಿ ಗೈಸ್. 10:30ಗೆ ಬನ್ನಿ ಅಂತ ನೆನೆ ಹೇಳಿದ್ರು. 10:30 ಅಬಾವ್ ಹೋಗೈತೆ ಟೈಮು. ಇನ್ನೂ ಯಾರು ಬಂದಿಲ್ಲ ಗೈಸ್. ಬಂದ್ರು, ಇವಾಗ ಬಂದ್ರು. ಬೋರ್ಡ್ ವರ್ಷ ಬಂದ್ರು. ಕೆಲಸ ಮಾಡೋರು. ನಾನು ಮತ್ತೆ ನನ್ನ ಫ್ರೆಂಡ್ ಬೇಗ ಬಂದು ಕೂತಿದ್ವಿ ಅಟೆಂಡೆನ್ಸ್ಗೋಸ್ಕರ. ಅವತ್ತು ನಿಮ್ಮ ಮಚ್ಚ ಒಂದು 30 ಒಂದು 50. ನಾನು 30 ಐತೆ, ಒಂದು 50 ಮೇಲೆ ಐತೆ. ನಿಂದು 50 ಒಂದ ಎರಡಲ್ಲ ಹೊಸದ 50. ಒಟ್ಟಿನಲ್ಲಿ 75 ಬರುತ್ತೆ. 75 ಬರುತ್ತೆ ಅಷ್ಟೈತೆ. ಅಟೆಂಡೆನ್ಸ್ಗೋಸ್ಕರ ಬೇಗ ಬಂದು ಕೂತಿದ್ವಿ. ಆದ್ರೂ ಇನ್ನೂ ಬರ್ಲಿಲ್ಲ ಗೈಸ್. ನೆನ್ನೆ ನೋಡಿದ್ರೆ ಮೀಟಿಂಗ್ ಆಯ್ತು. ನೋಡೋಣ ಗೈಸ್. ನಮ್ಮ ಕ್ಲಾಸ್ಮೇಟು ಬಿರಿಯಾನಿ ತಂದ್ಕೊಟ್ಟಿದ್ದಾರೆ ಇವತ್ತು ನನಗೆ ಮತ್ತೆ ನನ್ನ ಫ್ರೆಂಡ್ಸ್ಗೆ. ಶಾದಿ ಬಿರಿಯಾನಿ ಹೇಳು. ಇಲ್ಲ ನೋಡು ಪ್ರಶಾಂತ, ಬಿರಿಯಾನಿ ಕೊಟ್ರಲ್ಲ ಏನ್ ಅನ್ಸ್ತಾ ಇದೆ? ಯಾಕೆ ತಿನ್ನಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಬಿಡ್ತಾರ ಅವರು. ವೆಜಿಟೇರಿಯನ್ ಮತ್ತೆ 2 ಬಾಕ್ಸ್ ಯಾರು ತಿಂತಾರೆ? ನಾನು ಒಂದು ತಿಂತೀನಿ ಕನ್ಫರ್ಮು. ಮಚ್ಚ ನೀನ್ ತಿನ್ನಲ್ವೇನಾ? ನೋಡಿ, ಇಂಡಿಯನ್ ಟ್ರಕ್ ಸಿಲಿಂಡರ್ ಗೇಮ್ ಮಾಡ್ಕೊಂಡ್ ಕೂತವ್ನು. ಯಾರಿಗೆ ಇಂಟ್ರೆಸ್ಟ್ ಇರ್ತಲ್ಲ ಅವ್ರ ಗೇಮ್ ಮಾಡಿ. ಎಷ್ಟು ಸಖತ್ತಾಗಿದೆ ಗ್ರಾಫಿಕ್ಸ್ ನೋಡ್ತಾ ಇರ್ಬೋದು ನೀವು. 100% ರಿಯಲ್ ಲಾರಿ ಡ್ರೈವಿಂಗ್ ಫೀಲ್ ಬರುತ್ತೆ ನೋಡಿ. ನೀವು ಎಷ್ಟು ಸಖತ್ತಾಗಿದೆ ಗ್ರಾಫಿಕ್ಸ್ ಎಲ್ಲ ನೋಡಿ. ಸೇಮ್ ಲೈಕ್ ಬಸ್ ಇಂಡೋನೇಷಿಯಾ, ಸೇಮ್ ಲಾರಿ ತರನೇ ಇದೆ. ಲಾರಿನೇ ಇದೆ. ಲಾರಿನೇ ಆಕ್ಚುಲಿ ಲೋಕಲ್, ಬಟ್ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬೋರ್ಡ್ ಕಂಪ್ಲೀಟ್ ಆಗಿ ಗ್ರಾಫಿಕ್ಸ್ ತುಂಬಾ ಇಷ್ಟ ಆಯ್ತು ನನಗೆ ಆಕ್ಚುಲಿ. ಟ್ರೈ ಮಾಡಿ. ಬೇಕಾದ್ರೆ ಲಿಂಕ್ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ಬಿಡ್ತೀವಿ.
ನಮ್ಮ ಕ್ಲಾಸ್ಮೇಟ್ ಇಸ್ಮಾ ಕೌಸರ್ ಅಂತ ಬಿರಿಯಾನಿ ತಂದು ಕೊಟ್ಟಿದ್ದಾರೆ ಇವತ್ತು. ತುಂಬಾ ಖುಷಿ ಆಗ್ತಾ ಇದೆ. ಟೇಸ್ಟ್ ಮಾಡಿಲ್ಲ, ಮಧ್ಯಾಹ್ನ ತಿಂದಿಲ್ಲ. ಅಜ್ಜಿ ನೀರು ಬಿಡ್ತಾರೆ. ಮೈಸೂರಿಗೆ ಹೋಗ್ಬೇಕಲ್ಲ, ಬಸ್ ಚಾರ್ಜ್ ಖಾಲಿ ಹೋಯ್ತು, ದುಡ್ಡೆಲ್ಲ ರಾಮನಗರ ಪಾಕ್ ಕೊಡ್ಸಿ. ರಾಮನಗರದಲ್ಲಿರೋ ಮೈಸೂರು ಪಾಕ್ ಕೊಡ್ಸಿ. ಇದು ಗ್ಲೇನರು, ಇದು ಲೋ ಬಡ್ಜೆಟ್ ಅಲ್ಲಿ ಬೇಕಾದ್ರೆ ಲೋ ಬಡ್ಜೆಟ್. ಇನ್ ಕೇಸ್ ನಿಮ್ಗೆ ಹೈ ಬಡ್ಜೆಟ್ ಇಲ್ಲ ಅಂದ್ರೆ ಸ್ವಲ್ಪ 2,000 ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಹೋಲ್ಯಾಂಡ್ ಅವ್ರದ್ದು ಅಷ್ಟು ಬರುತ್ತೆ, ಮೈಕ್ ಒಂದು 2 ಬರುತ್ತೆ ಅದರಲ್ಲಿ. ಬರುತ್ತೆ ಇದಕ್ಕಿಂತ ಚೆನ್ನಾಗಿದೆ. ಲೋ ಬಜೆಟ್ ಅಂದ್ರೆ ಪ್ರೈಸ್ ಎಷ್ಟು? ಲೋ ಬಡ್ಜೆಟ್ ಅಲ್ಲ ಅಂದ್ರೆ ಈಗ ನಮ್ಮ ತರ ನಮ್ಗೆ ಜಾಸ್ತಿ ಬಡ್ಜೆಟ್ ಇಲ್ಲ, ಒಂದು 1,000 ರೂಪಾಯಿ ಒಳಗಡೆ ಬೇಕು ಒಂದು ಒಳ್ಳೆ ಮೈಕ್ ಅಂದ್ರೆ ಇದನ್ನ ಪ್ರಿಫರ್ ಮಾಡ್ತೀನಿ. ನಾನು ಕೂಡ ಇದೇ ಮೈಕ್ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಬೇಕಾದ್ರೆ ತರಿಸ್ಕೊಳ್ಳಿ. ಇವಾಗ ಸರ್ ಬಂದು ಕ್ಲಾಸ್ ಮಾಡ್ತಾರಂತೆ, ಕ್ಲಾಸ್ ಇರಿಸ್ಕೊಂಡು ಆಮೇಲೆ ಏನೇನ್ ಮಾಡ್ತಿದೆ ಅಂತ ತೋರಿಸ್ತೀವಿ. ವೆಯ್ಟ್ ಮಾಡ್ತಾ ಇರಿ ಗೈಸ್. ನೋಡಿ, ಇದೇನೆ ನಮ್ ಸಬ್ಜೆಕ್ಟ್, GST ಇಂಡೈರೆಕ್ಟ್ ಟ್ಯಾಕ್ಸಸ್. ಎಲ್ಲ ಪ್ರಾಬ್ಲಮ್ಸ್ ಗೈಸ್. ಈ ಸಲ ಅದೇನ್ ಮಾಡ್ಬೇಕು ಗೊತ್ತಿಲ್ಲ ನನಗೆ, ಬರೀ ಪ್ರಾಬ್ಲಮ್ಸ್ ಗಳೇ ಗೈಸ್, ಥಿಯರಿನೇ ಇಲ್ಲ. ನನ್ಗಿರೋದೇ 5 ಸಬ್ಜೆಕ್ಟ್ ಗೈಸ್, ಆದ್ರೂ ಕಷ್ಟ. ಈ ಸಲ ಅಂತೂ ನನಗೆ ಕಾನ್ಫಿಡೆನ್ಸೇ ಇಲ್ಲ, ಅದೇನ್ ಮಾಡ್ತೀನೋ ಕಾಣೆ. ನನ್ನ ಫ್ರೆಂಡ್ಸ್ ಹತ್ರ ಕೇಳೋವಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ನೋಡೋಣ ಏನ್ ಮಾಡ್ತೀನಿ ಅಂತ. ಥಿಯರಿನೂ ಐತೆ ಗೈಸ್, ನನಗೆ ಬುಕ್ ತೆಗಿತಿರೋದೇ ಇವತ್ತು. ಬುಕ್ ಕೂಡ ನೋಡಿರ್ಲಿಲ್ಲ ನಾನು. ಥಿಯರಿನೂ ಐತೆ ಅಂತ ಇವತ್ತೇ ಗೊತ್ತಾಗಿರೋದು. ಥಿಯರಿ ಇದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಗೈಸ್, ಥಿಯರಿನಾದ್ರೂ ಬರ್ದುಬಿಟ್ಟು ಬರೋಣ ಅಂತ. ಥಿಯರಿನು ಫುಲ್ ಐತೆ ಗೈಸ್, ಪರವಾಗಿಲ್ಲ. ಫುಲ್ ಎಲ್ಲ ಥಿಯರಿನೇ ಇದ್ದಂಗೆ ಐತೆ. GST ಅಷ್ಟೇ ಗೈಸ್, ಸಿಲೆಬಸ್ ಮುಗೀತು. ಮುಗ್ದಾಯ್ತು ತಗೊಳ, ಮುಗೀತು ಗೈಸ್. ಇವಾಗ ತಾನೇ GST ಸಿಲೆಬಸ್ ನೋಡಿದೆ, ನಾನೇ ಸ್ಟಾರ್ಟ್ ಆಗ್ಬಿಟ್ಟೆ ಗೈಸ್. ಏನ್ ಗೈಸ್ ಸಿಲೆಬಸ್ ಇರೋದು, ಯಪ್ಪ ಈ ಸಲ ಏನ್ ಮಾಡ್ತೀವಿ ನಾವು ಕಾಣೆ, ಗೊತ್ತಾಗ್ತಿಲ್ಲ ಗೈಸ್ ಏನ್ ಮಾಡ್ಬೇಕಂತ. ಡೈಲಿ ಕ್ಲಾಸ್ ಅಟೆಂಡ್ ಮಾಡಿ ಸ್ವಲ್ಪ ಮನೆಗೆ ಹೋಗಿ ಓದ್ಕೊಂಡು ಸ್ಟಡಿ ಮಾಡಿಲ್ಲ ಅಂದ್ರೆ ಗೈಸ್. ಬಿರಿಯಾನಿನ ಕ್ಲಾಸಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದ ಮೇಲ್ಗಡೆ ಕ್ಲಾಸಲ್ಲಿ. ಯಾರಾದ್ರೂ ಹೊಡ್ಕೊಂಡು ಹೋಗೋರು ಇಲ್ಲೇ ಇಕ್ಕವ್ರ? ಇಲ್ಲೇ ಇದೆ ಗೈಸ್, ಬಿರಿಯಾನಿ ಎರಡೂ ಇಲ್ಲೇ ಐತೆ. ಸದ್ಯ ಯಾರು ಎತ್ಕೊಂಡು ಹೋಗಿಲ್ಲ ಗೈಸ್. ತಿನ್ನೋಣ ಇವಾಗ ಬಿರಿಯಾನಿನ ಗೈಸ್. ಬಿರಿಯಾನಿ ಓಪನ್ ಮಾಡ್ತಾ ಇದೀನಿ, ಗಮ್ಮತ್ತೈತೆ ಗೈಸ್. ಚೆನ್ನಾಗಿದೆ ಗೈಸ್. ನಾವು ಮಧ್ಯಾಹ್ನ ಊಟ ತರೋದಿಲ್ಲ ಗೈಸ್. ಈ ಥರ ಯಾರಾದ್ರೂ ಆಫರ್ ಮಾಡಿಬಿಟ್ರೆ ತುಂಬಾ ಖುಷಿ ಆಗುತ್ತೆ. ಫ್ರೆಂಡ್ಸ್ ಉಸ್ಮಾ ಚೆನ್ನಾಗಿದೆ ಬಿರಿಯಾನಿ. ನಮ್ಮ ಸರ್ರು ತಿನ್ನಲ್ಲ ಅಂದ್ಬಿಟ್ಟು ಇನ್ನೊಂದು ಬಾಕ್ಸ್ ತಂದು ಕೊಟ್ರು ಗೈಸ್. ಇನ್ನೂ ಒಂದು ಆಫರ್ ಸಿಕ್ಬಿಡುತ್ತೆ ನಮ್ಗೆ ಇವಾಗ, ಅದನ್ನು ನಾನೇ ತಿಂತೀನಿ ಗೈಸ್. ಪ್ರಶಾಂತ್ ತಿನ್ನು ಅಂದ್ರೆ ತಿನ್ನಲ್ಲ ಅಂತ ಇದ್ದಾನೆ. ಅದು ಗೈಸ್ ನನಗೆ ಇನ್ನೊಂದು ಅರ್ಥ ಆಗಲಿಲ್ಲ, ತಿನ್ಬಿಟ್ಟು ಈ ಬಾಕ್ಸ್ ಅವಳಿಗೆ ಕೊಡ್ಬೇಕು ಏನು ಅಂತ ಗೊತ್ತಿಲ್ಲ. ಈ ವ್ಲಾಗನ್ನ ಅವಳಿಗೆ ಶೇರ್ ಮಾಡಿ ಗೈಸ್, ಉಸ್ಮನ್ಗೆ. ನೋಡಿ ಗೈಸ್, ನನ್ನೇ ಬಿಟ್ಬಿಟ್ಟು ಇವರು ಕಬ್ನಲ್ಲಿ ಕುಡಿಯಕ್ ಬಂದಿದ್ದಾರೆ. ಇವರೆಲ್ಲ ಫ್ರೆಂಡ್ಸ್ ಕಬ್ನಲ್ಲಿ ಕುಡಿಯಕ್ ಬಂದಿದ್ದೀನಿ, ನನ್ನೇ ಬಿಟ್ಬಿಟ್ಟು. ಆಮೇಲೆ ನಾನೆಲ್ಲ ಹೇಳ್ದೆ ಶೀತ ಅಂತ, ನನ್ ಬಿರಿಯಾನಿ ತಿಂತ ಇದ್ದೆ ಅಷ್ಟೇ ಇಸ್ಕೇಪ್ ಆಗ್ಬಿಟ್ಟಿದ್ದೀರಾ. ನನ್ ಬಿರಿಯಾನಿ ತಿನ್ನಕ್ ಬಿಟ್ಬಿಟ್ಟು ಎದ್ ಬಂದ್ಬಿಟ್ಟಿದ್ದೀರಾ. ಇವಾಗ ಒಂದ್ ಫೋನ್ ಮಾಡಿದ್ರಿ ಅಷ್ಟೇ ಗೈಸ್. ಇವಾಗ ತಾನೇ ನಾನು ಹುಡುಗಿಗೆ ಮಧ್ಯಾಹ್ನ ಕ್ಲಾಸ್ ಬರಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಇವ್ ನನ್ನ ಫ್ರೆಂಡ್ಸ್ ನೋಡಿದ್ರೆ ಮತ್ತೆ ಹೋಗೋಣ ಅಂತ ಇದಾರೆ. ತಿರ್ಗಾ ಮತ್ತೆ ಸರ್ಪ್ರೈಸ್ ಗೈಸ್ ಅವ್ರಿಗೆ. ಅವ್ರ ರಿಯಾಕ್ಷನ್ ನೋಡಿ ಹೆಂಗೆ. ನಾನು
ಮೇಡಮ್ ಏನಂತ ಕೇಳಿದ್ರೆ ನನಗೆ ಹೊಟ್ಟೆ ನೋವು ಅಂತ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ಬಂದೆ. ಕ್ಲಾಸ್ ಹೋಗ್ತಾ ಇದೀನಿ. ಸರ್ಪ್ರೈಸ್ ಕೊಡೋಣ ಹುಡುಗಿರಿಗೆ. ಹೇಯ್ ಹಾಯ್, ಊಟ ಮಾಡ್ದೇನಾ? ಏನು ಊಟ? ಬಿರಿಯಾನಿ. ನನ್ನ ಹತ್ರ ಇನ್ನೊಂದು ಎಕ್ಸ್ಟ್ರಾ ಐತೆ, ಬೇಕೇ? ಒಂದೇ ಸಾಕೆ. ಚೆನ್ನಾಗಿ ತಿಂದ ಹೊಟ್ಟೆ ತುಂಬಾ? ಸ್ವಲ್ಪ ಪರವಾಗಿಲ್ಲ. ಹೆಂಗಿತ್ತು ಟೇಸ್ಟ್? ಟೇಸ್ಟ್ ಹೆಂಗಿತ್ತು? ಟೇಸ್ಟ್ ಚೆನ್ನಾಗಿತ್ತು. ಅಂಬೂರ್ ಬಿರಿಯಾನಿ. ಹಾ, ಆಮೇಲೆ ಇನ್ನೇನು ಸಮಾಚಾರ? ಹೇಳ್ಬೇಕು. ಎಷ್ಟು ಕ್ಲಾಸ್ ಐತೆ ಇವಾಗ? ಈಗ ಒಂದು ಕ್ಲಾಸ್ ಐತೆ. ಮಧ್ಯಾಹ್ನ ಇವಾಗ ಯಾರು ತಗೋತಾರೆ ಇವಾಗ? ಮೇಡಮ್ ಸರ್ ತಗೋತಾರ? ಮೇಡಮ್ ತಗೋತಾರ? ಮೇಡಮ್. ಹೆಂಗಿತ್ತಪ್ಪ ಬಿರಿಯಾನಿ? ಚೆನ್ನಾಗಿತ್ತೆ? ಇನ್ನೊಂದು ಎಕ್ಸ್ಟ್ರಾ ಐತೆ ನನ್ನ ಹತ್ರ, ಬೇಕೆ? ತುಂಬಾ ತಿನ್ಸಿದ್ರಿ, ಸಾಕು. ತುಂಬಾ ಸಂತೋಷ ಆಯ್ತು. ಸೀನಿಯರ್ಸ್ ಅಂತ ಹೇಳ್ಕೊಂಡು ತುಂಬಾ ಹೆಮ್ಮೆ ಆಗುತ್ತೆ. ಜೂನಿಯರ್ ನೋಡಿದೆ, ಫ್ರೆಂಡ್ ಆಗಿ ತಿನ್ಸಿದಿರಿ. ಗೈಸ್, ಕಾಮರ್ಸ್ ಡೇ ಮಾಡುವ ಅಂತ ಇದೀವಿ, ಅದಕ್ಕೆ ಜೂನಿಯರ್ಸ್ ಏನ್ ಹೇಳ್ತಾರೆ ಅಂತ ಕೇಳುವ. ಕಾಮರ್ಸ್ ಡೇ ಮಾಡಬೇಕು, ಈ ವರ್ಷ ಮಾಡಿಲ್ಲ. ಮಾಡೋದು ತುಂಬ ಒಳ್ಳೇದು. ಶೀಘ್ರದಲ್ಲೇ ಮಾಡೋದು. ಎಲ್ಲರೂ ಕ್ಲಾಸ್ ಅವ್ರ ಹತ್ರ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿ ಅದು ನಮ್ಮ ಜವಾಬ್ದಾರಿ. ದೊಡ್ಡ ಮಟ್ಟದಲ್ಲಿ ಮಾಡೋಣ. ಎಲ್ಲ ಶೋಭಕರವಾಗಿ ಸಂತೋಷದಿಂದ ಎಲ್ಲರೂ ಒಗ್ಗಟ್ಟಿಗೆ ಸೇರಿ ಮಾಡೋಣ. ಸೀನಿಯರ್ಸ್ ಫಂಕ್ಷನ್ಗಳು ಯಾವುದು ಇಲ್ಲ. ಇನ್ನೇನು ಲಾಸ್ಟ್ ಟೈಮ್ ಹೊರಟೋಗ್ತೀವಿ. ಕಾಮರ್ಸ್ ಡೇ ಮಾಡಿ ಬೀಳ್ಕೊಡುಗೆ ಸಮಾರಂಭ ಮಾಡಿ. ಟೂರ್ ಇದೆ, ಅದರ ಪೆಂಡಿಂಗ್ ಇದೆ, ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಮುಗಿಸ್ಕೊಡ್ತೀವಲ್ಲ. ಗೈಸ್, ಒಂದು ಎಕ್ಸ್ಟ್ರಾ ಬಿರಿಯಾನಿ ಯಾರಿಗೂ ಕೊಡೋಕ್ಕಾಗಲಿಲ್ಲ, ನಾನೇ ತಗೊಂಡು ಹೋಗ್ತಾ ಇದೀನಿ. ಗೈಸ್, ಹಾಸ್ಟೆಲ್ ಅಲ್ಲಿ ಯಾರಿಗಾದ್ರು ಹುಡುಗರು ಕೊಡ್ತೀನಿ, ತಿಂತಾರೆ. ನೈಟ್ ಮುದ್ದೆ ಇದೆ. ನೈಟ್ ನಾನೇ ತಿನ್ಕೋತೀನಿ ಗೈಸ್. ನೈಟ್ ವರ್ಗು ಜಾಸ್ತಿ ಇದಾಗ್ಬಿಡುತ್ತೆ. ಹುಡುಗರಿಗೆ ಯಾರು ನಮ್ಮ ಫ್ರೆಂಡ್ಸ್ ಇದಾರೆ, ಕೊಡ್ತೀವಿ ನಮ್ಮ ಫ್ರೆಂಡ್ಸ್ಗೆ. ಯಾರೋ ಬರ್ತಡೇ ಪಾರ್ಟಿ ಮಾಡ್ತಾವ್ರೆ. ಸಿಗ್ನಲ್ ಹತ್ರ, ರಾಮನಗರ ಸಿಗ್ನಲ್ ಹತ್ರ ನಾನು ಮತ್ತೆ ನನ್ನ ಫ್ರೆಂಡ್ ನಡ್ಕೊಂಡ್ ಬರ್ಬೇಕಾದ್ರೆ ರೋಡಲ್ಲಿ 400 rupees ದುಡ್ಡು ಸಿಕ್ತು. 300 rupees ದುಡ್ಡು ಸಿಕ್ತು. ನಮ್ಗೆ ಸಿಕ್ಕೈತೆ ನೋಡಿ ಗೈಸ್. ಕರಡಿ ಆಕ್ಚುಲಿ ನಾವ್ ಯಾರ್ದು ಅಂತ ಕೇಳೋಣ ಅಂತ ಅನ್ಕೊಂಡ್ವಿ. ಈಗ ಯಾರು ಅಂತ ಕೇಳುವಲ್ಲಿ ಯಾರನ್ನ ಕೇಳ್ತಾರ? ಪಬ್ಲಿಕ್ ಅಲ್ಲಿ ಅಷ್ಟು ಜನ ಓಡಾಡ್ತಾ ಇದಾರೆ ಗೈಸ್, ಯಾರು ನೋಡಿಲ್ಲ ಅದನ್ನ. ನಮಗ್ ಮಾತ್ರ ಕಾಣಿಸೈತದ. ಈಗ ಹಂಗ ಹೇಳಿ ಕೊಡ್ಬೋದು, ಬಟ್ ಯಾರ ಬಂದು ಕೇಳಿದ್ರು ಅವ್ರದ್ದೇ ಇರ್ಬೋದು ಅನ್ಕೊಂಡ್ ಕೊಡ್ತೀವಿ. ದೇವ್ರು ನಮ್ ಪರಿಸ್ಥಿತಿನ ನೋಡ್ಕೊಂಡು ಅವನೇ ಕರುಣೆ ದಯ ಮಾಡಿ ಕೊಟ್ಬಿಟ್ಟವನೆ. ಆಕ್ಚುಲಿ ಇದನ್ನ ತಪ್ಪು ತಗೋಬಾರ್ದು ಅಂತ ಅನ್ಸುತ್ತೆ, ಮನ್ಸಿಗೆ ಒಪ್ಪಲ್ಲ. ನಾವಿರೋ ಪರಿಸ್ಥಿತಿಲಿ ಒಳ್ಳೇಬೇಕು. ಯೂಟ್ಯೂಬ್ ಇನ್ನ ಮಾನಿಟೈಸ್ ಬೇರೆ ಆಗ್ಲಿಲ್ಲ. ಮಾನಿಟೈಸ್ ಆದ್ಮೇಲೆ ನೋಡೋಣ ಬೇಕಿದ್ರೆ. ಈಗ ಯಾರೇ ಆದ್ರೂ ಗೈಸ್ ದುಡ್ಡಲ್ಲಿ ಬಿದ್ದಿದ್ರೆ ತಗೋತಾ ಇದ್ರು. ಏನು ಮಾಡಕ್ಕಾಗಲ್ಲ. ಅದು ಈ ಕಾಲದಲ್ಲಿ ದುಡ್ಡು ಬಿದ್ದಿದ್ರು ತಗೊಂಡು ಹೋಗದೆ ಇರೋ ಅಷ್ಟು ದಡ್ಡನ ಮಕ್ಕಳಲ್ಲ ನಾವು. ಯಾರೇ ಆದ್ರೂ ತಗೋತಾ ಇದ್ರು, ನಾವು ತಗೊಂಡು. ಇನ್ ಕೇಸ್ ಯಾರಾದ್ರೂ ದುಡ್ಡು ಕಳ್ಕೊಂಡ್ರೆ ವಿಡಿಯೋ ನೋಡ್ತಾ ಇದ್ರೆ ಇಲ್ಲಿಂದಾನೆ ನಿಮ್ಗೆಲ್ಲ ಸಾರಿ ಹೇಳ್ತಾ ಇದೀನಿ. ದಯವಿಟ್ಟು ಕ್ಷಮೆ ಕೊಡಿ. ಬೇಕಂತ ತಗೊಂಡಿದ್ದಲ್ಲ, ಬೇಡ ಅಂತ ತಗೊಂಡಿದ್ದು. ಗೈಸ್, ಇವತ್ತು ಅಟೆಂಡೆನ್ಸ್ ಕಾರ್ಯಕ್ರಮ ಇವತ್ತು ಮುಗೀತು. ಅಟೆಂಡೆನ್ಸ್ ಹಾಕ್ಸಿ ಬಿರಿಯಾನಿ ತಿನ್ಕೊಂಡು ಆರಾಮಾಗಿ ಹೋಗ್ತಾ ಇದೀವಿ. ಬಿಸಿಲು ಮಾತ್ರ ಗೈಸ್ ಸಿಕ್ಕಾಬಟ್ಟೆ. ಹೆಂಗ್ ಹೊಡಿತಾ ಇದೆ ಬಿಸಿಲು ಅಂದ್ರೆ, ರೋಡಲ್ಲಿ ಕಾವು ಮುಖಕ್ಕೆ ಹೊಡಿತಾ ಇದೆ. ಕಿರಣ ಸಿಕ್ಕಾಬಟ್ಟೆ ಬಿಸಿಲು ಗೈಸ್. ನೋಡಿ, ನಮ್ಮ ಹುಡುಗ ಖರ್ಚಿಪಾಕತ್ತ ಅವನ್ ತಲೆ ಮೇಲೆ. ಅವನ್ ರಾಯಚೂರ್ ಅವನೇ ಖರ್ಚಿಪಾಕತ್ತವನ್ ಗೈಸ್. ಅದು ನಮ್ ಕಡೆ ಬಿಸಿಲಿಗೆ. ಇನ್ನು ಅವ್ರ ಕಡೆ ಹೋದ್ರೆ ಪಜೀತಿ. ನಮ್ ಕಡೆ ಹೋದ್ರೆ ನಮ್ಗೆ ಅಭ್ಯಾಸ ಆಗ್ಬಿಡುತ್ತೆ ಸುತ್ತಾಡಿ ಮನೇಲಿ ಇರಲ್ವಲ್ಲ. ಇಲ್ಲ ಆದ್ರೆ ಜಾಸ್ತಿ ನಾಳಲ್ಲಿ ಹಾಸ್ಟೆಲ್ ಒಂದೇ ಕಡೆ ಇರ್ತೀವಿ. ಹಂಗಾಗಿ ಹೊರಗಡೆ ಬಂದ್ರೆ ಜಾಸ್ತಿ ಬಿಸಿಲು ಅನ್ಸುತ್ತೆ. ಊರಲ್ಲಿದ್ರೆ ನಾವ್ ಮನೇಲೇ ಇರಲ್ಲ, ಬರೀ ಸುತ್ತಾಡ್ತಾ ಇರ್ತೀವಲ್ಲ. ಊರಲ್ಲಿ ಎಷ್ಟು ಬಿಸಿಲು ಇದ್ರು ಕೂಡ ನಮ್ಗೆ ಏನು ಮ್ಯಾಟರ್ ಆಗಲ್ಲ. ಬಟ್ ಸ್ಕಿನ್ ಮಾತ್ರ ಬೇಗ ಬ್ಲ್ಯಾಕ್ ಆಗ್ಬಿಡ್ತದೆ. ಬ್ಲ್ಯಾಕ್ ಆಗಿ ಅದ್ರಾಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಊರಲ್ಲಿ ಇದ್ರೆ. ಡಾರ್ಕಿ ಆಗ್ಬಿಡ್ತೀವಿ ಗೈಸ್. ಡಾರ್ಕಿ ಆರ್ ಬ್ಲ್ಯಾಕಿ ಆಗ್ಬಿಡ್ತೀವಿ. ಬ್ರೌನಿ ನಾಟ್ ಬ್ರೌನಿ, ಇಲ್ಲಿ ಬ್ಲ್ಯಾಕಿ ಡಾರ್ಕಿ ಗೈಸ್. ನೋಡಿ ಗೈಸ್, ರಾಮನವಮಿಗೆ ರಥ ರೆಡಿ ಮಾಡೋದಕ್ಕೆ ನಿಲ್ಸಿದ್ದಾರೆ. ನಾಳೆ ಎಲ್ಲ ನಾಳಿದ್ದು ಮಾಡ್ತಾರೆ ಗೈಸ್, ಅಲಂಕಾರ ಮಾಡ್ತಾರೆ.
ಹಾಸ್ಟೆಲ್ ಹತ್ರ ಹೋಗ್ತಾ ಇದೀವಿ ಗೈಸ್. ಇನ್ನೊಂದು 10 ಮೀಟರ್ ಅಷ್ಟೇ ಹಾಸ್ಟೆಲ್ಗೆ ಹೋಗಿ ಸ್ವಲ್ಪ ಮುಖ ತೊಳ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ. ರೆಸ್ಟ್ ಮಾಡ್ಬಿಟ್ಟು ಎದ್ದು ಹಿಂಗೆ ಸ್ವಲ್ಪ ಸಿಲೆಬಸ್ ತೆಗೆದು ಕುತ್ಕೊಂಡು ಓದ್ಕೊಳ್ಳೋಣ. ನೋಡಿ ಗೈಸ್, ಇಬ್ರು ಹುಡುಗಿರು ಹೋಗ್ತಾ ಇದಾರೆ.